ನನ್ನ ಮಗಂದು ಕಡಿಮೆಪ್ಪ. ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ, ಅವ್ ಸಾಯ್ತಾನ ಅನ್ನೋದು ನನಗೆ ಕನ್ಮನ್ಸ್ನಾಗ ಗೊತ್ತಾಗಲಿಲ್ಲ. ದೋಸ್ತರಿನ ಬ್ಯಾಲ್ ಹೋಗಿ ಈ ನಮ್ಮನೆ ಅನಾಹುತ ಮಾಡ್ಕೊಂಡು ಕುಂತ. ಯಾರಿನ ಬ್ಯಾಲು ನನ್ನ ಮಗ ಕಡ್ದಾಡಿ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವಂದು. ನನ್ನ 4 ವರ್ಷದಿಂದ ನನ್ನ ಕಾಲ ಕೈಯ ಹೋಗಾನ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊತ, ನನಗೆ ಊಟ ಹಾಕೋಂತ, ನನಗೆ ಅಡುಗೆ ಮಾಡಿ ಕೂಳ ಹಾಕೋಂತ, ನನ್ನಂತೆಲ್ಲ ನನ್ನ ಮಗಲ್ಲಾಗ ಇರ್ತಿದ್ದು ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗ್ವತ್ತು. ನಾ ಎಲ್ಲಿ ತರಲಿ ನನ್ನ ಮಗನನ್ನ? ಏನು ಮಾಡ್ತಿದ್ದೆ ನಿಮಗ? ಹುಡುಗ ಈಗೇನೋ ಕೊಲೆ ಮಾಡಿದಲ್ಲ, ಅವ್ರಿಗೆ ನಿಮ್ಮ ಹುಡುಗಿಗೇನೋ ಮೊದಲು ನಾಲ್ಕು ಗಲಾಟೆ ಇರ್ತಾ? ಏನೂ ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗೆ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು ಎಲ್ಲ ಪೇಷಂಟ್ ಆರೈಕೆ ಮಾಡಕ್ಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ಬಿಟ್ಟು ಬಂದಿದ್ದ ಕೆಲಸ. ನಿಮಗೆ ಯಾವಾಗ ಗೊತ್ತಾಯ್ತಮ್ಮ ನಿಮ್ಗೆ ಆಗಿದೆ ಅಂತೇಳಿ? ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದ ಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತನು, ನನ್ನ ಫೋನ್ ತೊಗೊಂಡು ಇಟ್ಕೊಂಡು ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲು ಹಾಕೊಂಡ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಬಿಸಿರು. ನಮ್ಮ ಮನೆಯವ್ರನ್ನ ಎಬ್ಬಿಸಿರು. ನಮ್ಮ ಮನೆಯವ್ರಿದ್ದಾರೆ ಬಂದು ನನ್ನ ಎಬ್ಬಿಸಿರು. ಅಮ್ಮ ಯಾಕ್ರಿ ನನ್ನ ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ, ನೆಸರಿಗೆ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರು, ನೀವು ಬಂದುಬಿಡು ನಾನು ನಿಮ್ಮಲ್ಲಿ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರು ನಡೀರಿ ಅಂತ ಹೇಳಿ. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯಿತು? ಇಲ್ಲ ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಮಲಗಿದಾನು, ಬಿದ್ದಾನು. ನನಗೆ ಜೀವ ತರಲಿ. ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆನ ಆದದ್ದು ನನಗೆ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಹೆಂಗೆ ಆಯ್ತು ಅಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ ಹುಷಾರಿದ್ದ. ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ, ಮೇಲ್ಮೇದ್ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳೋಕ್ಕಾಗದಾಗನ ದುಬ್ಬದ ಮೇಲೆ ಕುಂತ್ಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ. ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ಅನ್ನೋದು ನಾನು ನೋಡಿಲ್ಲಪ್ಪ, ಆದ್ರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ದು ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿದ್ದು ಮನುಷ್ಯರು ಬಿಡಿಸ್ಕೊಳಕೋರೆ, ಇದನ್ನೇ ತೊಗೊಂಡು ನಿಮಗೆ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ಟರೆ ನಿಮ್ಮನ್ನೇ ನಾ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ. ಕಲ್ಲು ಬಂಡೆಕಲ್ಲು. ನಡಕ್ಕೆ ಯಾರು ಕೂಡಬೇಡ್ರಿ, ಅವನ ನಡು ನೀವು ಯಾರು ಬರಬೇಡ ಅಂದ್ಬಿಟ್ಟು ಇದ್ರು. ದೇವರು ಇದ್ರಿಗೆ ಎಲ್ಲ ಜನಸಂಖ್ಯೆ ಇತ್ತು. ಅವ್ರು ಭಯ ಹಾಕಿಸ್ಬಿಟ್ಟ. ಮಂದಿ ಮುಂದೆನೇ ಬಡ್ದ. ಇತ್ತಪ್ಪ ಆಸೆ. ಈ ಒಬ್ಬ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದುವೆ ಬೇಡಮ್ಮ, ತಮ್ಮನ ದುಃಖದಲ್ಲಿ ಅದು, ಈ ವರ್ಷ ನಾ ಮದುವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದುವೆ ಮಾಡೋದು ಮಾಡಿಬಿಡು ಅಂತೇಳಿ ಆಸೆ ಮಾಡ್ಕೊಂಡಿದ್ದ. ನೋಡ್ತಾ ಇದ್ದೀವಿ. ಆದರೆ ಇಷ್ಟರಲ್ಲೇ ಇದು ಆಗೋಯ್ತು. ಅವನ ಮೇಲೆ ಇತ್ತು, ಅವನೇ ದುಡಿತಿದ್ದ, ಅವನ ಮೇಲೆ ಇತ್ತು. ಅವನ ಮಗನೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಸತ್ತು ಹೋದ. ಅವನ ಜವಾಬ್ದಾರಿ, ತಾಯಿ ಜವಾಬ್ದಾರಿ, ತಂದೆ ಜವಾಬ್ದಾರಿ, ಮನೆ ಎಲ್ಲ ಅವನೇ ಮಾಡ್ತಿದ್ದ, ಎಲ್ಲ ಅವನೇ ತಗೋತಿದ್ದ. ಒಬ್ಬನೇ ಇದ್ದ. ಅವರ ಮಾಮಗಳ ಹತ್ರ ಹೋಗಿ ಬಂದು ಎಲ್ಲ ರಿಲೇಷನ್ಶಿಪ್ ಎಲ್ಲ ಚಲೋ ಇದ್ದ. ಎಲ್ಲರೂ ಕಡೆಯಿಂದ ಹೊಂದ್ಕೊಂಡು ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ಚಲೋ ಇದ್ದ. ನನ್ನ ಮಗ ಯಾರಿಂಬಲ್ಲೂ ನ್ಯಾಯ ಇದು ಏನು ಮಾಡ್ತಿದ್ದಿಲ್ಲ, ಯಾರಿಂಬಲ್ಲೂ ಜಗಳ ಮಾಡ್ತಿದ್ದಿಲ್ಲ.
ಹೊಲಕ್ಕೆ ಅದು ಹೋಗ್ತಾರ ಇದು ಹೋಗ್ತಿದ್ದ ಹೊಲಕ್ಕೆ, ಅವಾಗ ಯಾವಾಗಾರ ಹೋಗ್ತಿದ್ದ ಹೊಲಕ್ಕೆ. ಫ್ರೆಂಡ್ಶಿಪ್ ಹಿಂಬಾಲೇನೆ ಅದು ಮಾಡೋನು ಇದು ಮಾಡೋನು ಬಾ ಅಂದ್ರೆ ಹೋಗ್ತಿದ್ದ ಸ್ವಲ್ಪ. ಮನೆಗೆ ಬರ್ತಿದ್ದ ಅಂದ್ರೆ ಇಲ್ಲ ಮನೆಗೆ ಬರ್ತಿ ಅವನು ಎಲ್ಲೂ ನಮ್ಮ ಇದರಲ್ಲೇ ಬರ್ತಿರ್ಕಿಲ್ಲ. ಅವನು ಹೊರಗೆ ದೋಸ್ತಿ ಎಲ್ಲರೂ ಅವನು ಫ್ರೆಂಡ್ಶಿಪ್ ಭಾಳ ಜನ ಫ್ರೆಂಡ್ಶಿಪ್ಪು ಇವರೇ ಅಂತ ನನಗೆ ಗೊತ್ತಾಕಿರ್ಕಿಲ್ಲ. ಏನೂ ಇಲ್ಲಪ್ಪ, ಯಾರ ಹಿಂಬಾಲೂ ಜಗಳ ಮಾಡಿಲ್ಲ. ನಿಮ್ಮ ಹೆಸರು ಸುಜಾತ. ಯಾವಾಗ ಆಯಿತು ನಿಮಗೆ ಯಾವಾಗ ಗೊತ್ತಾಯಿತು? ಅದು ನಮಗೆ ರೀ ಅದು ರಾತ್ರಿ 10ರಿಂದ 11 ಗಂಟೆ ಒಳಗಾದ್ರೆ ನಾನು ಮಲ್ಕೊಂಡಿದ್ದೆ ಇಲ್ಲೇ. ಹಿಂದೆ ನಮಗೆ ಇದು ಏನೂ ಗೊತ್ತಿಲ್ಲ. ಆದ್ರೆ ಇದು ಪೊಲೀಸರು ಬಂದು ಎಬ್ಬಿಸಾಗ ಹೋಗಿ ಹೆಂಗೆ ಅಂತ ಕೇಳಿ. ಮೊದಲು ಏನಾದ್ರು ಜಗಳ ಮೊದಲು ಏನಿಲ್ಲ ರೀ, ಬೈಕ್ ತೆಗಿಸಿಂದ ಏನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದರು. ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ. ನಿನ್ನೆ ಯಾತ್ರ ಸಲ ಜಗಳ ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡ್ದಲ್ಲ ಅಂದನಂತ. ಅದು ಮಾತಿ ಏನಾಯ್ತು ಏನೋ ಕಲ್ಲೇ ಹೊಡೆದು. ಇಲ್ಲ ಪಾರ್ಟಿ ಕೊಡಂತ ಏನೋ ನಿಮ್ಮ ಹುಡುಗ ಕೇಳಿದಂತಾರೆ, ಅದಕ್ಕೇನೋ ಆಯ್ತು ಅಂತ. ಅದೇನು ಪಾರ್ಟಿ ಗೀಟಿ ಏನು ನನಗೆ ಗೊತ್ತಿಲ್ಲ ಒಟ್ಟು. ಏನು ಮಾಡ್ತಾರೆ ನಿಮ್ಮ ಹುಡುಗ? ಏನು ಖಾಲಿ ಒಂದು ಕಂಪ್ನಿಯಾಗ ಬೆಂಗಳೂರಿಗೆ ಇದ್ರಿ, ಅದು ನಮ್ಮ ಹೆಂಗಸೂರು ಬಿದ್ದು ಪೇಟೆಗೆ ಅಂತಲೇ ಇಲ್ಲಿ ಊರಿಗೆ ಬಂದು ಇಲ್ಲೇ ಉಳಿದು. ಹಬ್ಬದ ಸಲ ಇಲ್ಲರಿ, ನಮ್ಮ ಹೆಂಗಸೂರು ಬಿದ್ದು ಅವಾಗ ಮಂಡೆ ಪೆಟ್ಟಾಯ್ತು ರೀ, ಆಪ್ರೇಷನ್ ಆಯ್ತು. ಆವಾಗ ಬಂದು ಉಳ್ದಾವ ಇರ್ತಾವೆ. ಕೆಲಸ ಮಾಡ್ತಾರೆ? ಕೆಲಸ ನಾಡ್ರಿ, ನಾ ಟೇಲ್ರಿಂಗ್ ಮಾಡ್ತೀನಿ. ಮದುವೆದಾಗಿತ್ತು? ಅವಂದಿಲ್ಲ ರೀ. ಎಷ್ಟು ಮಕ್ಕಳು? ಇಬ್ಬರು ಇದ್ರಿ, ಇಬ್ಬರು ಇರ್ತೀವಿ. ಏನಾಗಿದ್ರಿ? ಪೈಲಾದ ಅವ್ನು ಬೆಂಗಳೂರಾಗ ತೀರ್ಕೊಂಡಿದ್ರಿ, ಕಂಪ್ನಿಯಾಗ ಕೆಲಸ ಮಾಡುವಾಗ ರೀ. ಈಗ ಏನು ಕೊಲೆ ಮಾಡಿದ್ರು ಅವ್ರಿಗೆ ನಿಮ್ಮ ಹುಡುಗ ಚಲೋ ಆಯ್ತು ಮೊದಲು? ಚಲೋ ಇದ್ದರಿ ರೀ. ಅದು ಹೆಂಗೆ ಏನು ಅಚಾನಕ್ ಏನು ಅವಾಗ ಮಾರಾಮಾರಿ ಏನಾಗ್ತದ. ಅವನ ಹೆಸರು ರೀ ಸುನೀಲು ಏನು ಸಂತೋಷ ಏನು ಶಿವನು. ಹ್ಞೂ ಗೆಳತಾನ ಇದ್ದರು ಬಿಡ್ರಿ. ಮನೆಗೆ ಬರೋದು ಮಾಡ್ತಿದ್ರ ಹುಡುಗ ಬರ್ತಾರೆ ಕೇಳಿ. ಎಲ್ಲಿ ಹತ್ತಿರದ ಘಟನೆ ಯಾವಾಗ ಎಷ್ಟು ಗಂಟೆಗೆ ಆಗ್ತದೆ? ರಾತ್ರಿ 10ರಿಂದ 11 ಒಳಗಾಯ್ತು. ಏನು ಮನ್ಯಾಗ ಏನು ಗೊತ್ತಿತ್ತೋ ಹೆಂಗೆ ಅಂದ್ರೆ ಎಲ್ಲಿ ಯಾರೇ ಮಾಡ್ರು ಏನು? ಏನೂ ಇಲ್ಲ ರೀ. ಎದ್ರ ಸಂಬಂಧ ಆತ ನಿಮಗೆ ಏನು ಮಾಹಿತಿ? ಏನು ನಮಗೆ ಮಾಹಿತಿ ಗೊತ್ತಿಲ್ಲ ರೀ. ಏನು ಪಾರ್ಟಿ ಕೊಡೋ ಸಂಬಂಧ ಜಗಳ ಆಯ್ತು ಅಂತ ಹೇಳ್ತಾರೆ? ಏನು ಪಾರ್ಟಿ ಗೀಟಿ ನಮಗೆ ಒಂದು ಮಾತು ಹೇಳ್ತಾರೆ ಹಾಕಿಲ್ರಿ. ಅಲ್ಲ ನಿಮ್ಮ ಗಂಡು ಮಗು ಹುಟ್ಟಿದೆ, ಬೈಕ್ ತೊಗೊಂಡು ಪಾರ್ಟಿ ಕೊಡಿಸಲ್ಲ ಅಂತೇನೋ ಜಗಳ ಮಾಡಿದ್ರು ಇಬ್ಬರು. ಏನಾಯ್ತು ರೀ ಒಟ್ಟು ಒಂದು ಮದುವೆ ಆಗಿಲ್ಲ ರೀ. ಇಬ್ಬರದು ಮದುವೆ ಇಲ್ಲ? ಇಲ್ಲ ರೀ. ಹೊಡೆದೊಂದು ಮದುವೆ ಇಲ್ಲ. ಹೊಸ ಬೈಕ್ ಅದು ತೊಗೊಂಡಿದ್ರು ಈ ಹೊಸ ಬೈಕ್ ತೊಗೊಂಡಿದ್ರು. ಇಲ್ಲ ಹೊಸ ಬೈಕ್ ಹೊಡೆದ ಹೊಸ ಬೈಕ್ ತೊಗೊಂಡನ್ರಿ. ಹಾಂ ಅಂತೀರ ಒಂದು ಏನು ಹೊಸದೈತ್ರಿ ಏನೋ ಸೆಕೆಂಡ್ ಹ್ಯಾಂಡ್ ತೊಗೊಂಡಾನ ಒಟ್ಟು ಆಯ್ತು. ತಮ್ಮ ಸರಿ ನಮ್ಮ ಹೆಸರು ಯಮನಪ್ಪ ರೀ.